ರಸ್ತೆಯ ಬದಿಯಲ್ಲಿ ನಿಂತಿದ್ದ ಯುವಕ ಚಲಿಸಲಿಲ್ಲ. ಅವನು ಸ್ವಲ್ಪ ಹೊತ್ತು ಕುಳಿತುಕೊಳ್ಳಲಿಲ್ಲ. ಅವನು ಹೊತ್ತಿದ್ದ ಭಾರವಾದ ಚೀಲ ಕೂಡ ಕೆಳಗಿಳಿಸಲಿಲ್ಲ. ಅವನೊಳಗೆ ಏನು ನಡೆಯುತ್ತಿದೆ ಎಂಬುದರ ಅರಿವು ಅವನಿಗೆ ಇರಲಿಲ್ಲ. ಅವನು ಕೆಲವು ನಿಮಿಷಗಳ ಕಾಲ ಅಲ್ಲ, 2 ಗಂಟೆಗಳ ಕಾಲ ಅಲ್ಲೇ ಚಲನರಹಿತನಾಗಿ ನಿಂತಿದ್ದ. ಮಾರ್ಚ್ 24ರಂದು ಚಂಡೀಗಢದ ಸೆಕ್ಟರ್ 33B ನಲ್ಲಿ ಇಂತಹ ಘಟನೆ ನಡೆದಿದೆ. ಬ್ಲಿಂಕೆಟ್ ನಲ್ಲಿ ಕೆಲಸ ಮಾಡುತ್ತಿರುವ ಯುವಕ ಪೊಲೀಸರು ಬಂದು ಮೆಡಿಕಲ್ ಪರೀಕ್ಷೆಗೆ ಕರ್ಕೊಂಡು ಹೋಗುವವರೆಗೂ ಅವನು ಹಂಗೆ ಇದ್ದನೆಂದು ವರದಿಯಾಗಿದೆ. ಆದರೆ ಅವನ ಈ ಸ್ಥಿತಿಗೆ ಕಾರಣ ಇನ್ನೂ ತಿಳಿಯಲಿಲ್ಲ. ಕೆಲವರು ನಿರ್ದಿಷ್ಟವಾಗಿ ಅವನು ಜಾಂಬಿ ಡ್ರಗ್ಸ್ ಸೇವಿಸಿದ್ದಾನೆ ಎಂದು ಸೂಚಿಸಿದ್ದಾರೆ. ಈ ಡ್ರಗ್ಸ್ ಸೇವಿಸಿದರೆ ಉಸಿರಾಟ ಮತ್ತು ಹೃದಯ ಬಡಿತವನ್ನು ನಿಧಾನಗೊಳಿಸುತ್ತದೆ. ಈ ಡ್ರಗ್ಸ್ ದೇಹವನ್ನು ಪ್ರವೇಶಿಸಿದ ಕೆಲವೇ ನಿಮಿಷಗಳಲ್ಲಿ ಪರಿಣಾಮ ಬೀರಲು ಪ್ರಾರಂಭಿಸುತ್ತದೆ ಮತ್ತು ಗಂಟೆಗಳ ಕಾಲ ಇರುತ್ತದೆ. ಅಮೆರಿಕ ಮತ್ತು ಯುರೋಪ್ನ ಅನೇಕ ಭಾಗಗಳಲ್ಲಿ ಈ ರೀತಿಯ ಡ್ರಗ್ಸ್ ಸೇವಿಸಿದ ನಂತರ ಪ್ರಜ್ಞೆಹೀನ ಸ್ಥಿತಿಯಲ್ಲಿ ತೇಲುತ್ತಿರುವ ಯುವಕರು ಇದ್ದಾರೆ.